ಡಿಜಿಟಲ್ ಯುಗದಲ್ಲೂ ಕಗ್ಗತ್ತಲಲ್ಲಿ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಲ್ಲದೆ ನರಕ ಯಾತನೆ. ಜನರ ಗೋಳು ಕೇಳೋರು ಯಾರು? ಬದುಕೆ ಕಗ್ಗತ್ತಲು. ಡಿಜಿಟಲ್ ಯುಗದಲ್ಲೂ ಕಗ್ಗತ್ತಲಲ್ಲಿ ಗ್ರಾಮಸ್ಥರು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸುಂಡೇದಿನೆ ಗ್ರಾಮದ ಜನರು ಗೋಳು ಕೇಳೋರೇ ಇಲ್ಲದಂತಾಗಿದೆ. ಯಾಕಂದ್ರೆ ಡಿಜಿಟಲ್ ಯುಗದಲ್ಲಿ ಒಂದು ಮೂಲಭೂತ ಸೌಕರ್ಯ ಇರಲಿ, ಒಂದು ಶೌಚಾಲಯ ಇರಲಿ, ಕುಡಿಯುವ ನೀರಿರಲಿ ಅಥವಾ ವಾಸಿಸೋದಕ್ಕೆ ಮನೆ ಇರಲಿ, ಇದ್ಯಾವುದು ಕೂಡ ಇಲ್ಲದೆ ಸುಂಡೇದಿನೆ ಗ್ರಾಮದ ಜನರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಬರ್ತಿಲ್ಲ, ಜನ ಪರದಾಟ. ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು. ಬ್ರಿಟಿಷ್ ಇದ್ದಂತ ಸಂದರ್ಭದಲ್ಲೇ ಚೆನ್ನಾಗಿತ್ತಪ್ಪ ಅಂತ ಜನ ಕೇಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಲ್ಲಿನ PDOಗಳಾಗಿರ್ಬೋದು, ಅಲ್ಲಿನ ಗ್ರಾಮ ಪಂಚಾಯತಿ ಆಗಿರ್ಬೋದು, ಶಾಸಕ ಆಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಯೋಗ್ಯತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾಚಿಕೆ ಆಗಬೇಕು ಅವ್ರಿಗೆ. ಯಾಕೆಂದ್ರೆ ಅಲ್ಲಿ ಸರಿಯಾದಂಥ ರೋಡ್ ಇಲ್ಲ. ಮೂಲಭೂತ ಸೌಕರ್ಯ ಅಂದ್ರೆ ರೋಡ್ ಬೇಕು, ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ. ನೋಡಿ, 2 ಕಿಲೋಮೀಟರ್ ಹೋಗ್ಬಿಟ್ಟು ನೀರನ್ನ ತರಬೇಕಾದಂಥ ಪರಿಸ್ಥಿತಿ ಇದೆ. ಲೈಟ್ ಇಲ್ಲ, ಅಲ್ಲಿ ಕರೆಂಟ್ ಇಲ್ಲ. ಅಲ್ಲಿನ ಜನಕ್ಕೆ ಇಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ವೋಟಿಗೆ ಮಾತ್ರ ಅಮ್ಮ ತಾಯಿ ಅನ್ಕೊಂಡು ಎಲ್ಲರೂ ಹೋಗಿ ಕಾಲಿಗೆ ಬೀಳ್ತಾರೆ. ಆದರೆ ವೋಟನ್ನು ಹಾಕ್ಸ್ಕೊಂಡು ಗೆದ್ದಾದ್ಮೇಲೆ ಒಬ್ರು ಆ ಕಡೆ ತಿರುಗಿ ನೋಡಲ್ಲ. ಅದಕ್ಕೆ ಆ ಗ್ರಾಮಸ್ಥರು ಅಂದ್ರೆ ಹಿಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಬದುಕಿದ್ದು ಸತ್ತಂತೆ ಅಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು. ಹಿಂಗೆ ಹೇಳಬೇಕಾಗತ್ತೆ ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೆ. ಯಾಕೆಂದ್ರೆ ಪ್ರತಿ ವರ್ಷನೂ 5-5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುತ್ತೆ, 5-5 ವರ್ಷಕ್ಕೊಮ್ಮೆ ಬರ್ತಾರೆ. ಅದನ್ನ ಬಿಟ್ಟರೆ ಮತ್ತೆ ಕಾಣಿಸೋದೇ ಇಲ್ಲ ಈ ಊರು. ಸುಮಾರು 20 ಮನೆಗಳಿದಾವೆ. ಸುಮಾರು 20 ಮನೆ ಅಂದ್ರೆ ನಾವೊಂದು 50 ಜನ ಅಂತ ಲೆಕ್ಕ ಹಾಕೊಳ್ಬೋದು. ಅವ್ರು ಏನು ಪಾಪ ಮಾಡಿದ್ರು ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಅಲ್ಲಿನ ಜನ. ಅಂದರೆ ಕಾರಣ ಏನಂದ್ರೆ ಮೇಯ್ನ್ ಆಗಿ ಜನಗಳು ಒಗ್ಗಟ್ಟಬೇಕು. ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಊರು ಮನೆಯಲ್ಲಿ ಗ್ರಾಮದಲ್ಲಿ ಒಂದು ಕೆಲಸ ಆಗ್ಬೇಕಂತ ಹೇಳಿದ್ರೆ ಒಂದು ಜನಗಳ ಬೆಂಬಲ ಇರಬೇಕು. ಒಂದು ಪಂಚಾಯತ್ ಅಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮದಲ್ಲಿ ಹೇಗಿದೆ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಬಂದು ಹೋದ್ರೆ, MLA ಅವರಾದ್ರೂ ಅಷ್ಟೇ ನಮ್ಮ ಹಳ್ಳಿ ಕಡೆ ನಮ್ಮ ಹಳ್ಳಿ ಜೀವನ ಹೇಗಿದೆ ನೋಡಿಕೊಂಡು ಎಲ್ಲ ಕಡೆನೂ ಎಲ್ಲ ಸರಿ ಇದೆಯಾ, ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿ ಇದೆಯಾ ವಿಚಾರಿಸ್ಕೊಂಡು ಹೋದರೆ ಮಾತ್ರ ಜನಗಳ ಕಷ್ಟ ಏನಂತ ಗೊತ್ತಾಗೋದು. 4 ಜನ ಒಂದು 10 ಮನೆ 20 ಮನೆ ಇದ್ದ ಜಾಗದಲ್ಲಿ ಗೊತ್ತಿರಲ್ಲ ಪಾಪ ಏನಿರುತ್ತೆ ಏನಿರಲ್ಲ ಅಂತ ಬಿಟ್ಟು ಕೆಲವು ಅಧಿಕಾರಿಗಳೆಲ್ಲ ಇದ್ದಾರೆ, ಪಂಚಾಯತಿಗೆ ಅಧಿಕಾರಿಗಳು ಕೂಡ ಇದ್ದಾರೆ. ಬೀದಿ ಲೈಟ್ ವ್ಯವಸ್ಥೆ ಕೂಡ ಆಗಿಲ್ಲ. ಅದು ಹೋಗಿದೆ. ಅದು ಹಾಕಿದ್ರು ಮತ್ತು ನಾವು ಮೊನ್ನೆ ಹಾಕ್ಸಿವಿ. ಯಾವುದಕ್ಕೊಂದು ಕೇರ್ಫುಲ್ ಆಗಿ ಬರಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನುಭವ ಆಗಿದೆ. ಒಂದು ವಾರ ಇದ್ದು ಲೈಟು ಒಂದು ಈಗ ನೋಡಿ ಪಂಚಾಯತಿಗಳೆಲ್ಲ ಇದ್ದಾವೆ. ಒಂದು ಬಂದು ಮನೆ ಕಡೆ ಇದೆ, ಮನೆ ಪುತ್ರ ಲೈಟ್ ಕಂಬಗಳಿದ್ದಾವೆ, ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಡೋಣ. ಈಗ ನಾವಾದ್ರೂ ಹೋಗಿ ಹೇಳಿದ್ರೆ ಕೇಳಿದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ಆಗಲ್ಲ. ಇಲ್ಲಿ ರಸ್ತೆ ನೀವು ನೋಡಿದಾಗ ಹೇಗಿದೆ, ಮಣ್ಣಿನ ರೋಡ್. ನೀವು ಅದು ನೋಡ್ಕೊಂಡೇ ಬಂದ್ರಿ. ಮಳೆಗಾಲದಲ್ಲಿ ಅಂತೂ ಗಾಡಿ ಯಾವುದು ಬರೋಕ್ಕಾಗಲ್ಲ. ಈ ಕಡೆಯಿಂದ ಮಾಡಿದರೆ ಕಾನ್ಸೆಪ್ಟ್ ಅದು ಫುಲ್ಲು ಆಗಿಲ್ಲ, ಅರ್ಧ. ಅದೇ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮಗೆ ಒಂದು ಮೇಯ್ನಾಗಿ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಕುಡಿಯೋ ನೀರಾಗಲಿ, ಚಿಕ್ಕ ಪುಟ್ಟ ಕರೆಂಟ್ ವ್ಯವಸ್ಥೆಗಳಾಗಲಿ, ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಒಂದು ಬೇಗ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರಿಗೆ ಒಂಥರ ನೆಮ್ಮದಿ, ನಮಗೆ ಒಂಥರ ಖುಷಿ. ಇಲ್ಲಿ ನಮಗೆ ಏನಂದರೆ ಮೂಲಭೂತ ಸೌಕರ್ಯಗಳು ಬಂದ್ಬಿಟ್ಟು ಒಂದು ನೀರಿಂದೊಂದು ತುಂಬ ಸಮಸ್ಯೆ ಇದೆ. ಅಲ್ಲಲ್ಲೇ ಮತ್ತು ಇದು ಒಂದು ರಸ್ತೆಗಳದ್ದು ರೋಡ್ದೊಂದು ಸ್ವಲ್ಪ ಸಮಸ್ಯೆಗಳು ನಮಗಿದೆ. ಮತ್ತೊಂದು ಅಂತ ಹೇಳಿದ್ರೆ ನಾವು ಬಂದು ಬ್ಯಾಕ್ವಳ್ಳಿ ಗ್ರಾಮ ಪಂಚಾಯತಿಲಿ ಬಂದು ಸೇರ್ಕೊಳ್ತೀವಿ. ಇಲ್ಲಿಂದ ಬಂದು ನಮಗೇನಂತ ಹೇಳಿದ್ರೆ ಒಂದು ವಾಸ ಮಾಡೋಕ್ಕೊಂದು ಮನೆದೊಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಕಲೇಶಪುರದ ಶಾಸಕರು ಸಿಮೆಂಟ್ ಮಂಜು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಹೇಳಿ ಸರ್. ಸರ್, ನಿಮ್ಮ ಕ್ಷೇತ್ರದ ಜನ ಚೆನ್ನಾಗಿಲ್ಲ ಸರ್. ಸುಂಡೇದಿನೆ ಅನ್ನುವಂಥ ಗ್ರಾಮದ ಜನ ಅವ್ರು ಇದುವರೆಗೂ ಕರೆಂಟ್ ನೋಡಿಲ್ಲ, ನೀರು 3 ಕಿಲೋಮೀಟರ್ ಹೋಗಿ ತಗೊಂಬರ್ಬೇಕು, ಬಾವಿಲಿ ನೀರು ಸೇತ್ಕೊಂಬರ್ಬೇಕು, ಒಂದು ರೋಡ್ ಇಲ್ಲ. ಇದು ಗಮನಕ್ಕೆ ಬಂದಿದೆಯಾ ಸರ್ ನಿಮಗೆ? ಸರ್, ಒಂದು ನನ್ನ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಅದೇನಿದ್ರು ಕೂಡ ಸರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 26 ಪಂಚಾಯತಿಲು ಕೂಡ ಜಲ್ ಜೀವನ್ ಮಿಷನ್ದು ಕಾಮಗಾರಿ ನಡೀತಾ ಇದೆ. ಆ ಪಂಚಾಯತಿ ವ್ಯಾಪ್ತಿಲೂ ಕೂಡ ಕಾಮಗಾರಿ ನಡೀತಾ ಇದೆ. ಏನಾದ್ರು ಆಗಿಲ್ಲ ಅಂದ್ರೆ ಸರ್ ನನ್ನ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಸರಿ ಮಾಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಹೌದು. ಅಲ್ಲಿ ಒಂದು ರೋಡ್ ಇಲ್ಲ ಸರ್, 20 ಮನೆ ಇದಾವೆ. ನಿಮ್ಗೆ ಗೊತ್ತಿರ್ಬೋದು, ಸುಂಡೇದಿನೆ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಪ್ರತಿ ಹಳ್ಳಿಗೆ ಹೋಗಿರ್ತೀರಾ, ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ಹೋಗಿರ್ತೀರಾ. ಅಲ್ಲಿನ ಜನ ಹೇಳ್ತಾ ಇದ್ದಾರೆ, ನಾವು ಇನ್ನೂ ಸರ್ 3 ಕಿಲೋಮೀಟರ್ ಹೋಗ್ಬೇಕು, 4 ಕಿಲೋಮೀಟರ್ ಹೋಗ್ಬೇಕು, ಬಾವಿಲಿ ನೀರು ಸೇತ್ಕೊಂಬರ್ಬೇಕು, ಎಲ್ಲಿದ್ದೀವಿ ನಾವು? ಸ್ವತಂತ್ರ ಬಂದು ಏನು ಪ್ರಯೋಜನ? ಬ್ರಿಟಿಷ್ ಇದ್ದಾಗಲೇ ಚೆನ್ನಾಗಿತ್ತು ಅಂತ ಕೇಳುವಂಥ ಪರಿಸ್ಥಿತಿ ಇದೆ ಅಂದರೆ ಏನು ಹೇಳ್ಬೇಕು ಸರ್ ಇದಕ್ಕೆ?
ಸರ್ ನೋಡಿ ಒಂದು ವಿಚಾರ ಹೇಳ್ತೀನಿ ನಾನು. ಈಗ ನೋಡಿ ನಿಮ್ದು ಯಾವ ಅನ್ನುವನ್ ಕಾಲ್ ಬಂದ್ರು ಸಮೇತ ನಾನು ಫೋನ್ ಪಿಕ್ ಮಾಡ್ತೀನಿ, ನಿಮ್ ಗಮನದಲ್ಲಿ ಇರ್ಲಿ. ಎವ್ರಿ ಡೇ ಬೆಳಿಗ್ಗೆಯಿಂದ ಎವ್ರಿ ಡೇ 11 ಗಂಟೆ ತನಕ ನನ್ನ ಮನೇಲಿ ಜನ ಅಟೆಂಡ್ ಮಾಡ್ತೀನಿ. ಬೆಂಗಳೂರಿಗೆ ಒಂದೇ ದಿವಸ ಬರುತ್ತೆ ನಾನು. ಪ್ಲಸ್ ಅಧಿಕಾರಿಗಳಿಗೆ ಕಾನ್ಫರೆನ್ಸ್ ತಗೊಂಡು ಆಗ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. 26 ಪಂಚಾಯತ್ ಕೇವಲ 4 ದಿನದಿಂದ 26 ಪಂಚಾಯತಿಯ ಕುಡಿಯ ನೀರಿಂದ ಸಪರೇಟ್ ಮೀಟಿಂಗ್ ಕರೆದಿದ್ದೀನಿ. ಜಸ್ಟ್ ಈಗ 4 days ಬ್ಯಾಕ್. ಎಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಪಂಚಾಯತಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ. ವಿಚ್ಚು ತಾಲೂಕ್ ಪಂಚಾಯತ್ ರೆಸಲ್ಯೂಷನ್ ಆಗಿದೆ ನೋಡಿ, ಆಯ್ತಲ್ಲ, ಕೊಡ್ತೀನಿ ಅಂತ ಹೇಳಿದೀನಿ. ಕುಡಿಯ ನೀರಿಗೆ ನಿಮ್ಗೆ ತುರ್ತಾಗಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದೀನಿ. ಅದು ಹಣನೂ ಕೂಡ ಆಲ್ರೆಡಿ ನಾನು ಬಿಡುಗಡೆ ಮಾಡ್ಲಿಕ್ಕೆ ಆಲ್ರೆಡಿ ಸೂಚನೆ ಕೂಡ ಕೊಟ್ಟಿದ್ದೀನಿ. ಏನಾದ್ರು ಆಗಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಎಲ್ಲಾ ಭಾಗಗಳಲ್ಲೂ ಕೂಡ ನೀವು ರೋಡ್ ಸೈಡ್ ಹೋಗ್ಬೇಕಾದ್ರೆ ನೋಡ್ಬೋದು, ಎಲ್ಲಾ ಸೈಡ್ ಅಲ್ಲೂ ಗುಂಡಿ ತೋಡ್ಬಿಟ್ಟು ಪೈಪ್ ಲೈನ್ ಆಗ್ತಾ ಇದಾರೆ. ಜಲ್-ಜೀವನ್ ಮಿಷನ್ ಪ್ರತಿ ಗ್ರಾಮದಲ್ಲೂ ಸಮೇತ ಕುಡಿಯ ನೀರಿನ ಇದು ನಡೀತಾ ಇದೆ. ಮಳೆಗಾಲ ಆಗಿದ್ರಿಂದ ಮಳೆಯಲ್ಲಿ ಕೆಲಸ ಮಾಡಕ್ ಆಗಿಲ್ಲ ಅಂತ ಸ್ಟಾಪ್ ಆಗಿರ್ಬೋದು ಒಂದು. ಎರಡನೇದು, ನನ್ನ ಗಮನಕ್ಕೆ ಬಂದ್ರೆ ಅದೇ ಪಂಚಾಯತಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ 1 ತಿಂಗಳು ನೀರು ಬಿಡಿದೀನಿ. ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು PDO ಕೇಳ್ಕೊಂಡ್ರೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಕುಡಿಯಕ್ ನೀರಿಲ್ಲ ಅಂತೇಳಿ ನನ್ನ ಸ್ವಂತ ದುಡ್ಡಲ್ಲಿ ಟ್ಯಾಂಕರ್ ನೀರು ಹಾಕ್ತೀನಿ ಹಿಂದೆ. ನಾನು ಹೇಳ್ತಾ ಇರೋದು ಇದು ನನ್ನ ಗಮನಕ್ಕೆ ಬಂದಿಲ್ಲ. ಆ ರೀತಿ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಸಿಮೆಂಟ್ ಮಂಜು ಅವರೇ, ನೀವು ಮೊದಲ ಬಾರಿಗೆ ಶಾಸಕರು. ಇಷ್ಟು ವರ್ಷ ಏನಾಗಿತ್ತು ಅದೊಂದು ಲೆಕ್ಕ ಬಿಟ್ಬಿಡೋಣ. ಬಟ್ ಈಗಿನ ಲೆಕ್ಕದಿಂದ ಶುರುವಾಗೋದಾದ್ರೆ ಅಲ್ಲಿ ಜನಕ್ಕಂತೂ ಆಶಾಭಾವನೆ ಇದೆ, ಸಿಮೆಂಟ್ ಮಂಜು ಅವರಿಂದ ನಮಗಾದ್ರೂ ಈ ಬಾರಿನಾದ್ರೂ ನ್ಯಾಯ ಸಿಗಬಹುದು ಅಂತ. ಈಗ ಆ ಸುದ್ದಿಯನ್ನ ತೋರಿಸ್ತಾ ಇದ್ವಿ, ಬೆಳಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದ್ವಿ, ಆ ಗ್ರಾಮದ ಜನರನ್ನ ಕೂಡ ಮಾತನಾಡಿಸ್ತಾ ಇದ್ವಿ. ನೀವು ನಿಮ್ಮ ಕ್ಷೇತ್ರದಲ್ಲೇ ಇದ್ರೆ ನಾಳೆ ಆ ಗ್ರಾಮಕ್ಕೆ ಹೋಗಬಹುದಾ ಅಂತ ಸರ್? ನೋಡಿ, ನಾವು ಫಾಲೋ ಅಪ್ ಮಾಡ್ತೀವಿ. ಕೇಳಿ ಸರ್ ಒಂದ್ ನಿಮಿಷ. ಹೇಳಿ ಸರ್. ಸರ್, ನಾವು ಗ್ರಾಮಕ್ಕೆ ಹೋಗೋದಕ್ಕಿಂತ ಮುಖ್ಯ ಸರ್ ಅಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ ಸಾಲ್ವೇಷನ್ ಅದ್ ನಾನು ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಯಾಕೆಂತಂದ್ರೆ ಸರ್ ನಾಳೆ ನನಗೆ ಬೇರೆ ಈಗ ಏನೇನೋ ಕಾರ್ಯಕ್ರಮ ಹಾಕಿ, ಬಟ್ ಒಂದ್ ಸತ್ಯ ಹೇಳ್ತೀನಿ, ಕುಡಿಯೋಕೆ ನೀರಿಗೆ ತೊಂದರೆ ಇದ್ರೆ 100ಕ್ಕೆ 100 ಸಾಲ್ವೇಷನ್ ಮಾಡ್ತೀನಿ. 100%. ಸರ್, ಅವ್ರಿಗೆ ನೀರಿನ ಸಮಸ್ಯೆ ಮಾತ್ರ ಅಲ್ಲ ಸರ್, ಕರೆಂಟು ಇಲ್ಲ, ರೋಡ್ ಇಲ್ಲ, ಈ ರೀತಿಯಾದಂತ ಮೂಲಭೂತ ಸೌಕರ್ಯಗಳಿಲ್ಲದೆ ಅವರು ಆ ಜನ ಮಾತನಾಡ್ತಾ ಇರೋದು. ಸರ್, ಈಗ ನಿಮಗೆ ಸರ್ಕಾರದಲ್ಲಿ ಏನ್ ಅನುದಾನಗಳನ್ನ ಕೊಡ್ತಾ ಇದಾರೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾನು ಫಸ್ಟ್ ಟೈಮ್ ಶಾಸಕನಾಗಿರೋದು, ವಿರೋಧ ಪಕ್ಷದ ಒಬ್ಬ ಶಾಸಕ. ಸರ್, ನನ್ನ ಕ್ಷೇತ್ರದಲ್ಲಿ ನೀವು ಜನಗಳನ್ನ ಬಂದ್ಬಿಟ್ಟು ಬೈಟ್ ತಗೊಳ್ಳಿ. ಸಿಮೆಂಟ್ ಮಂಜು ಅವರು ದಿನಕ್ಕೆ ಎಷ್ಟು ಗಂಟೆ ಟೈಮ್ ಕೆಲಸ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತೇಳಿ ನೀವು ಕೇಳಿ ನೋಡಿ. ಈಗ ಬಂದ್ರೆ ನಂಗೆ ಅನ್ವನ್ ನಂಬರ್ ಇಂದ ಕಾಲ್ ಬಂದಿರೋ ಸರ್, ನಾನು ಫೋನ್ ಪಿಕ್ ಮಾಡಿದ್ದೀನಿ. ಸಿಮೆಂಟ್ ಮಂಜು ಅವರೇ, ನಾನು ಹಾಸನ್ನವನೇ, ನನ್ಗೆ ಗೊತ್ತಿದೆ ಸಿಮೆಂಟ್ ಮಂಜು ಅವ್ರು ಯಾವ ರೀತಿಯ ಕೆಲಸ ಮಾಡ್ತಾ ಇದಾರೆ ಅಂತ. ಬಟ್ ನೀವು 100 ಹಳ್ಳಿಲಿ 99 ಹಳ್ಳಿಗೆ ಚೆನ್ನಾಗಿ ಮಾಡಿ 1 ಹಳ್ಳಿ ಅಲ್ಲಿ ನೆಗ್ಲೆಕ್ಟ್ ಆಯ್ತು ಅಥವಾ ಅದು ಗಮನಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಅದೊಂದು ರೀತಿಯಾದಂತ ಫೇಲ್ಯೂರ್ ಅನ್ನುವ ರೀತಿಯಲ್ಲೇ ಕಾಣಿಸ್ಬಿಡುತ್ತೆ. ನಿಮಗೂ ಗೊತ್ತಲ್ಲ, 99 ಒಳ್ಳೆ ಕೆಲಸ ಮಾಡಿ 1 ತಪ್ಪು ಮಾಡಿದ್ರು ಕೂಡ ಅದೇ ಮೇನ್ ಆಗಿ ಕಾಣಿಸೋದು ಅಂತ. ಖಂಡಿತ ಸರ್, ಒಂದ್ ಹೇಳ್ತೀನಿ, ನನ್ನ ಗಮನಕ್ಕೆ ಬಂದು ನಾವು ಮಾಡಿಲ್ಲ ಅಂದ್ರೆ ತಪ್ಪು ಸರ್. ನನ್ನ ಗಮನಕ್ಕೆ ಬಂದ್ರೆ ಖಂಡಿತ ಮಾಡ್ತೀನಿ ಸರ್, ಅದ್ರಲ್ಲೇನು ವಿಚಾರ ಇಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ ಸರ್, ಈಗ ನೀವು ಅಲ್ಲಿ PDOನ ನೀವು ಕಾನ್ಫರೆನ್ಸ್ ತಗೊಳ್ಳಿ. ನಾನೇನ್ ಯಾವತ್ತು ನಿಮ್ಮ ಶಾಸಕರು ಕುಡಿಯೋ ನೀರಿನ ಬಗ್ಗೆ ಮಾಹಿತಿ ಕೇಳಿದರೆ, ಮೀಟಿಂಗ್ ಮಾಡಿದರೆ, ನಿಮ್ಗೆ ಎಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಂತ ಒಂದ್ಸತಿ ಕೇಳಿ. ಬಹುಶಃ ಬ್ಯಾಕ್ವರ್ಡ್ ಪಂಚಾಯತ್ ಸರ್, ಓಕೆ ಸರ್, ಸಿಮೆಂಟ್ ಮಂಜು ಸರ್, ನೀವು ಕುಡಿಯೋ ನೀರಿಂದ ಓಕೆ, ಬಟ್ ಈಗ ಕರೆಂಟ್ದು ರೋಡ್ದು ಕೂಡ ನಾವು ಹೇಳ್ತಾ ಇದೀವಲ್ಲ, ಓಕೆ, ಅಕಸ್ಮಾತ್ ನಿಮ್ ಗಮನಕ್ಕೆ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಈಗ ನಾವು ನಿಮ್ ಗಮನಕ್ಕೆ ತರ್ತಾ ಇದೀವಿ, ಯಾಕೆಂದ್ರೆ ಅತಿ ಹೆಚ್ಚು ಅನುದಾನ ಈಗ ಸರ್ಕಾರದಲ್ಲಿ ಹೋಗುವಂಥದ್ದು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ. ಈಗ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಕೂಡ ಇಲ್ಲ. ಅಟ್ಲೀಸ್ಟ್ ಅಲ್ಲಿನ PDOಗಳಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ನೀವು ಸೂಚನೆಯನ್ನ ಕೊಡ್ಬೋದಾ ಅಂತ? 100% ಕೊಡ್ತೀನಿ ಸರ್. ಸರ್, ಗ್ರಾಮ ಪಂಚಾಯತಿ ಇವ್ರಿಗೆ ಸೂಚನೆ ಕೊಡೋದೇನಿಲ್ಲ ಸರ್, ನನ್ನ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಸರ್. ನಾನು ಓಕೆ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಸರ್. ಬಟ್ ಇನ್ನೊಂದು, ಆ ಗ್ರಾಮಸ್ಥರು ಕೂಡ ನನ್ನ ಗಮನಕ್ಕೆ ತಂದಿದೆ ಸರ್. 100% ನಾನು ಮಾಡ್ತಾ ಇದ್ದೀನಿ ಸರ್, ಅದೇನ್ ವಿಚಾರ ಇಲ್ಲ ಸರ್. ಈಗಲೂ ನೀವು ಹೇಳಿದ್ರ ಮಾಡೋಣ ಸರ್, ಅದ್ರಲ್ಲೇನ್ ವಿಚಾರ ಇಲ್ಲ, 100% ಮಾಡೋಣ. ಮತ್ತೆ ಅದೇ ಭಾಗದಲ್ಲಿ ಮೊನ್ನೆ ಕುಡಿಯೋ ನೀರಿನ ಕಾಮಗಾರಿ ಆಗಂತ ಸಂದರ್ಭದಲ್ಲಿ ಒಬ್ಬ ಸಂಘಟನೆಯವರು ಪಾಪ ಅಲ್ಲೇನೋ ಪ್ರಾಬ್ಲಮ್ ಇದು ಮಾಡಿದ್ರೆ, ಆಮೇಲೆ ನಾನು ಹೇಳಿದೆ, ಮಾತಾಡಿದ ತಕ್ಷಣ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅಂದ್ರೆ ಪೈಪ್ ಲೈನ್ ಹೋಗಂತ ಸಂದರ್ಭದಲ್ಲಿ. ಬಟ್ ಖಂಡಿತ ಆ ರೀತಿ ಸಮಸ್ಯೆ ಇದ್ರೆ ಸರ್ 100% ಮಾಡೋಣ. ಯಾಕೆಂದ್ರೆ ನಮಗೆ ಈ ಸುದ್ದಿಯನ್ನ ಬಿತ್ತರಿಸಬೇಕಾದ್ರೆ ಸಹಜವಾಗಿ ಅಧಿಕಾರಿ ವರ್ಗಗಳಾಗಿರ್ಬೋದು, ಜನರಿಂದ ಆಯ್ಕೆ ಆಗಿರುವಂಥದ್ದು ಆಗಿರ್ಬೋದು, ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಇಡೀ ಚಾಪವನ್ನು ಹಾಕ್ಬೇಕಾದ್ರೆ ಈ ವ್ಯವಸ್ಥೆನೇ ಬದುಕಿದ್ದು ಸತ್ತಂತಿದ್ಯಾ ಅಂತ ಅನಿಸ್ಬಿಡುತ್ತೆ, ಯಾರಿಗಾದ್ರೂ ಅನ್ಸ್ಬಿಡುತ್ತಲ್ವಾ ಸರ್? ನಾನು ಸಪ್ರೇಶ್ ಪ್ರಗರ್ ಹುಟ್ಟು ಬೆಳೆದಿರೋನು ಇದ್ರೆ ಸರ್, ಖಂಡಿತವಾಗ್ಲೂ ಕೂಡ ಮೊದಲ ಆದ್ಯತೆ ಕೊಡ್ತೀವಿ. ಖಂಡಿತವಾಗ್ಲೂ ನೀವು ಹೇಳಿದ್ರ ಸರ್, ನಾವು ಎಲ್ಲರೂ ಆ ರೀತಿ ಆಗಿದ್ರೆ ಸರ್ ಸರಿಪಡಿಸ್ಕೊಳ್ಕಂತ ಕೆಲಸ ಮಾಡ್ತೀವಿ ಸರ್. ಓಕೆ, ಧನ್ಯವಾದ ಸಿಮೆಂಟ್ ಮಂಜು ಅವರೇ, ರೆಸ್ಪಾಂಡ್ ಮಾಡಿದ್ದೀರಾ, ಭರವಸೆಯನ್ನ ಕೊಟ್ಟಿದ್ದೀರಾ.
ಆ ಗ್ರಾಮದ ಜನ ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಭರವಸೆ ಮೇಲೆ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸ್ಪಂದಿಸುವಂತ ಕೆಲಸ ಮಾಡ್ತೀರಾ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಾಗ.